ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಚೋಳರು ಮತ್ತು ದ್ವಾರ ಸಮುದ್ರ ಹೊಯ್ಸಳರು ಎಂಬಂತಹ ಚಾಪ್ಟರ್ ಇಂದ ಹರಿಶ್ಚಂದ್ರ ಕಾವ್ಯವನ್ನ ರಚಿಸಿದಂತಹ ಕನ್ನಡದ ಕವಿ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಹರಿಹರ, ಆಪ್ಷನ್ ಬಿ ರಾಘವಾಂಕ, ಆಪ್ಷನ್ ಸಿ ಕಲ್ಹಣ ಮತ್ತು ಆಪ್ಷನ್ ಡಿ ಪಂಪ. ಓಕೆ, ಸೊ ಹರಿಶ್ಚಂದ್ರ ಕಾವ್ಯವನ್ನ ರಚಿಸಿದಂತವನು ರಾಘವಾಂಕ. ಕನ್ನಡ ಸಾಹಿತ್ಯವು ಹೊಯ್ಸಳರ ಕಾಲದಲ್ಲಿ ತುಂಬಾ ವಿಪುಲವಾಗಿ ಬೆಳೆಯುತ್ತೆ ಮಕ್ಕಳು. ಓಕೆ, ಸೊ ಇಲ್ಲಿ ರುದ್ರಭಟ್ಟನು ಜಗನ್ನಾಥ ವಿಜಯ ಎನ್ನುವಂತಹ ಗ್ರಂಥವನ್ನ ರಚಿಸ್ತಾನೆ. ರುದ್ರಭಟ್ಟನು ಜಗನ್ನಾಥ ವಿಜಯ ವನ್ನ ರಚಿಸಿದರೆ, ಕವಿ ಚಕ್ರವರ್ತಿ ಜನ್ನನು ಯಶೋಧರ ಚರಿತೆಯನ್ನ ರಚಿಸ್ತಾನೆ. ಅದೇ ರೀತಿ ಹರಿಹರನು ರಚಿಸಿದಂತಹ ಕಾವ್ಯ ಗಿರಿಜಾ ಕಲ್ಯಾಣ ಓಕೆ ಎಂಬ ಚಂಪು ಕಾವ್ಯ, ಇದು ಒಂದು ಚಂಪು ಕಾವ್ಯ. ಅದೇ ರೀತಿ ರಾಘವಾಂಕನು ಹರಿಶ್ಚಂದ್ರ ಕಾವ್ಯವನ್ನ ರಚಿಸ್ತಾನೆ ಮಕ್ಕಳೇ. ಓಕೆನಾ. ಕೇಶಿರಾಜನು ಶಬ್ದಮಣಿ ದರ್ಪಣವನ್ನ ರಚಿಸ್ತಾನೆ. ಇವು ಪ್ರಮುಖವಾದ ಕೃತಿಗಳು. ಶಬ್ದಮಣಿ ದರ್ಪಣ ಇವು ಪ್ರಮುಖವಾದ ಕೃತಿಗಳು, ಹೊಯ್ಸಳರ ಕಾಲದಲ್ಲಿ ರಚನೆಯಾದಂತಹ ಕೃತಿಗಳು. ಓಕೆ, ಸೊ ಇದರಲ್ಲಿ ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದಂತಹ ಕವಿ ರಾಘವಾಂಕ. ಓಕೆ, ಥ್ಯಾಂಕ್ ಯು.